SSLC ಎಕ್ಸಾಮ್ ಅಂತೂ ಮುಗಿಯಿತು. ಎಕ್ಸಾಮನ್ನು ಚೆನ್ನಾಗಿ ಬರೆದು ರಿಸಲ್ಟ್ ಯಾವಾಗ ಬರುತ್ತದೆಯೋ ಎಂದು ನೀವು ಕಾಯುತ್ತಿದ್ದೀರಾ. ನಿಮ್ಮ ಪರಿಶ್ರಮ, ಓದಲು ನೀವು ಹಾಕಿದ ಎಫರ್ಟ್ ಖಂಡಿತ ಒಳ್ಳೆ ಫಲಿತಾಂಶ ಬರಲು ಕಾರಣವಾಗುತ್ತದೆ. SSLC ಪಾಸಾಗಿ ಮುಂದೆ ಏನು ಓದಬೇಕು, ಏನೆಲ್ಲ ಆಯ್ಕೆಗಳು ನಿಮ್ಮ ಮುಂದಿವೆ, ಯಾವ ಎಜುಕೇಷನ್ ಮಾಡಿದರೆ ಉತ್ತಮ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮೊದಲನೇ ಬಾರಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, SSLC ಮುಗಿಯಿತು ಅಂದರೆ ನೀವು ಮುಂದಿನ ವಿದ್ಯಾಭ್ಯಾಸದ ಕುರಿತು ಆಲೋಚನೆ ಮಾಡುವ ಸಮಯ. ಈ ಹಂತದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ತುಂಬಾ ಸಹಕಾರಿ. ಈ ಸಮಯದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲಕ್ಕೆ ಒಳಗಾಗುತ್ತಾರೆ, ಸ್ಪಷ್ಟತೆ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡುತ್ತಾರೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಿಮ್ಮ ಮುಂದಿರುವ ವಿದ್ಯಾಭ್ಯಾಸದ ಆಯ್ಕೆಗಳನ್ನು ವಿವರವಾಗಿ ತಿಳಿಸುತ್ತೇನೆ. SSLC ಮುಗಿದ ಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ಆಲೋಚನೆ ಓದಬೇಕು ಅನಿಸೋದು PUC ಪ್ರಿ ಯೂನಿವರ್ಸಿಟಿ ಕೋರ್ಸ್. ಇದರಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಂಬ 3 ಶಾಖೆಗಳು ಬರ್ತವೆ. ಆರ್ಟ್ಸಲ್ಲಿ ಆದರೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಹಾಗೆ ಕನ್ನಡ ಆ್ಯಂಡ್ ಇಂಗ್ಲಿಷ್ ಸಬ್ಜೆಕ್ಟ್ಗಳು ಬರ್ತವೆ. ಕೆಲವೊಂದು ಕಾಲೇಜ್ಗಳಲ್ಲಿ ಮನೋವಿಜ್ಞಾನ ಮತ್ತು ಪತ್ರಿಕೋದ್ಯಮ ಭಾಷೆಗಳು ಕೂಡ ಇರ್ತವೆ. ಇನ್ನು 2ನೇ ಶಾಖೆ ಯಾವುದು ಅಂದರೆ ಕಾಮರ್ಸ್. ಇದರಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, ಹಿಸ್ಟ್ರಿ, ಕನ್ನಡ ಆ್ಯಂಡ್ ಇಂಗ್ಲಿಷ್ ಸಬ್ಜೆಕ್ಟ್ಗಳು ಇರ್ತವೆ. ಇನ್ನು 3ನೇ ಶಾಖೆ ಸೈನ್ಸ್. ಇದರಲ್ಲಿ 2 ಆಯ್ಕೆಗಳು ಇರ್ತವೆ. ಮೊದಲನೇದು PCM ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್. 2ನೇದು PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಬಯಾಲಜಿ. ಈ ಸಬ್ಜೆಕ್ಟ್ಗಳು PCMBನಲ್ಲಿ ಇರ್ತವೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ 3 ಆಯ್ಕೆಗಳಲ್ಲಿ ನಿಮಗೆ ಯಾವ ವಿಷಯಗಳ ಮೇಲೆ ಹೆಚ್ಚು ಆಸಕ್ತಿ ಇದೆ, ಹಾಗೆ ನಿಮ್ಮ ಮುಂದಿನ ಭವಿಷ್ಯದ ನಿಮ್ಮ ಗುರಿಯನ್ನು ತಲೆಯಲ್ಲಿಟ್ಟುಕೊಂಡು ಕಾಂಬಿನೇಷನನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು PUC ಹೋಗೋಕೆ ಇಷ್ಟ ಇಲ್ಲ, ಬೇರೆ ಓದಬೇಕು ಅಂದರೆ ಡಿಪ್ಲೊಮೊ ಆಪ್ಷನ್ ಇದೆ. ಇದು 3 ವರ್ಷದ ಕೋರ್ಸ್ ಆಗಿರುತ್ತೆ. SSLC ನಂತರ ಡಿಪ್ಲೊಮೊ ಮಾಡಿ 3 ವರ್ಷ ಕಂಪ್ಲೀಟ್ ಮಾಡಿದರೆ ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್, ಡಿಸೈನರ್ಸ್, ಲ್ಯಾಬ್ ಅಸಿಸ್ಟೆಂಟ್ಸ್ ಉದ್ಯೋಗ ಪಡೆದುಕೊಳ್ಳಲು ಅವಕಾಶ ಸಿಗ್ತವೆ. ಡಿಪ್ಲೊಮೊ ಕೋರ್ಸಲ್ಲೇ ನೀವು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಮಾಡ್ಬೋದು, ಡಿಪ್ಲೊಮೊ ಇನ್ ಸಿವಿಲ್, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್, ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮೊ ಇನ್ ಆ್ಯನಿಮೇಷನ್ ಈ ಸಬ್ಜೆಕ್ಟ್ಗಳ ಮೇಲೆ ಡಿಪ್ಲೊಮೊ ಮಾಡಬಹುದು. ಇನ್ನು SSLC ನಂತರ PUC, ಡಿಪ್ಲೊಮೊ 2 ಬೇಡ ಅಂದರೆ ಎಲೆಕ್ಟ್ರಿಕಲ್ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ITI ಮಾಡ್ಬೋದು. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೋರ್ಸ್ಗಳು ಇದರಲ್ಲಿ ಸಿಗ್ತವೆ. ITI ಮಾಡಿದರೆ ಎಲೆಕ್ಟ್ರಿಷಿಯನ್ ಜಾಬ್ ಮಾಡ್ಬೋದು, ಪ್ಲಂಬರ್ ಆಗ್ಬೋದು, ಮೆಕ್ಯಾನಿಕ್, ವೆಲ್ಡರ್, ಕಾರ್ಪೆಂಟರ್, ನೆಟ್ವರ್ಕಿಂಗ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬಹುದು. ಈ ಹುದ್ದೆಗಳಲ್ಲಿ ಯಾವುದಾದರೂ ಒಂದನ್ನು ITI ಮಾಡಿದರೆ ಮಾಡಬಹುದು. ಇನ್ನು ಕ್ರಿಯಾತ್ಮಕ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಗ್ರಾಫಿಕ್ಸ್ ಡಿಸೈನಿಂಗ್ ಕೋರ್ಸ್ಗಳನ್ನು ಮಾಡಬಹುದು. ಇನ್ನು SSLC ಮುಗಿದ ನಂತರ ನನಗೆ ಜಾಬ್ ಬೇಕು ಅನ್ನೋರಿಗೆ ಗೌರ್ಮೆಂಟ್ ಜಾಬ್ ಪಡೆದುಕೊಳ್ಳುವ ಅವಕಾಶ ಕೂಡ ಇದೆ. SSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ರೈಲ್ವೆ ಗ್ರೂಪ್ D ಎಕ್ಸಾಮ್ಗಳನ್ನು ಕೂಡ ಬರೀಬಹುದು. ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಕೆಲಸ ಮಾಡಿ ಹಣವನ್ನು ಗಳಿಸಬಹುದು. ಉದಾಹರಣೆಗೆ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಆ್ಯನಿಮೇಷನ್ ಇವು ಕ್ರಿಯಾತ್ಮಕ ವೃತ್ತಿಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಹಾಯಕವಾಗ್ತವೆ. ಈ ಎಲ್ಲ ಆಯ್ಕೆ SSLC ನಂತರ ನಿಮಗೆ ಸಿಗ್ತವೆ. ನಿಮ್ಮ ಆಸಕ್ತಿ ಏನು ಅನ್ನೋದನ್ನು ಮೊದಲು ಗುರುತಿಸಿ, ಹಾಗೆ ಮುಂದಿನ ಹಂತ ಹೇಗೆ ನಿರ್ಧರಿಸಬೇಕು ಅನ್ನೋದನ್ನು ಕುಟುಂಬದವರ ಜೊತೆ ಸಮಾಲೋಚಿಸಿ ನಿಮ್ಮ ಭವಿಷ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ 5-10 ವರ್ಷಗಳ ನಂತರ ಜೀವನ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡಿ. ಗೊಂದಲಕ್ಕೆ ಒಳಗಾಗಬೇಡಿ. ಚೆನ್ನಾಗಿ ತಿಳಿದುಕೊಂಡು ನೀವು ಮುಂದೆ ಆಯ್ಕೆ ಮಾಡಲಿರುವ ಕೋರ್ಸ್ ಬಗ್ಗೆ, ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಮುಂದುವರಿಯಿರಿ. ಪ್ರಯತ್ನ ಪಡದೆ ಹಿಂದೆ ಸರಿಯಬೇಡಿ ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದ.